ಇನ್ನು ಮೂರು ಕ್ಷೇತ್ರಗಳ ಮಿನಿ ಬ್ಯಾಟಲ್ನಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಮೂರು ಕ್ಷೇತ್ರ ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರಲ್ಲಿ ಹಕ್ಕು ಚಲಾವಣೆ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ, ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಪಠಾಣ್. ಗೆಲುವಿನ ವಿಶ್ವಾಸ ನಂದೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನ್ನಪೂರ್ಣ ತುಕಾರಾಮ್ ಅವರ ಪತ್ನಿ ಗೆಲುವು ನನ್ನದೇ ಅಂತ ಹೇಳ್ತಾ ಇದ್ದಾರೆ. 45 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಸೇರಿ 45 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಳಲೇಬೇಕಾಗತ್ತೆ. ಇವತ್ತು ಸಂಜೆ 5 ಗಂಟೆ 6 ಗಂಟೆ ಒಳಗಡೆ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ ಮತ್ತು 23ನೇ ತಾರೀಕು ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ಮಿನಿ ದಂಗಲ್ನಲ್ಲಿ ನಾರಿಯರ ಪವರ್, ಮತದಾನ ಮಾಡುವಲ್ಲಿ ಮಹಿಳೆಯರು ಹೆಚ್ಚು ಆಸಕ್ತಿ ವಹಿಸಿ ಬರ್ತಾ ಇದ್ದಾರೆ. ಬೇರೆ ಬೇರೆ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ನೀವು ಕೆಂಗಲ್ ಹನುಮಂತಯ್ಯ ಆಂಜನೇಯ ಟೆಂಪಲ್ ಚನ್ನಪಟ್ಟಣದಲ್ಲಿದೆ. ಮತ್ತೊಂದು ಕಡೆ ಸಿ ಪಿ ಯೋಗೀಶ್ವರ್ ವೋಟ್ ಮಾಡಿ ಬರ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಿದ್ರಿ. ಚನ್ನಪಟ್ಟಣದಲ್ಲಿ ಅವರ ಸಹೋದರ ಕೂಡ ವೋಟ್ ಮಾಡಿದರು. ರಾಜೇಶ್ ಮತ್ತು ಅವರ ಪತ್ನಿ ಕೂಡ ವೋಟ್ ಮಾಡಿದ್ದಾರೆ. ಕೆಂಗಲ್ ಹನುಮಂತಯ್ಯ ಟೆಂಪಲ್ನಲ್ಲಿ ಒಂದು ರೀತಿಯಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಟೆಂಪಲ್ ರನ್ ಮಾಡ್ತಾಯಿದ್ರು ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಈಗಾಗಲೇ ಸೋತಾಗಿದೆ. 3ನೇ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಟಫ್ ಫೈಟ್. ಮತ್ತೊಂದು ಕಡೆ ದೃಶ್ಯ ನೋಡ್ತಾ ಇದ್ದೀರಿ. ಬಂಗಾರು ಹನುಮಂತು ಜನಾರ್ದನ್ ರೆಡ್ಡಿ ಅವರ ಆಪ್ತ. ಇಲ್ಲಿ ತುಕಾರಾಮ್ ಅವರ ಪತ್ನಿ ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ನಿಂದ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅಲ್ವಾ, ಸ್ವಲ್ಪ ಹಂಗೆ ಕಾಣಿಸ್ತಿದ್ದಾರೆ. ಯಾಸಿರ್ ಪಠಾಣ್ ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಮತದಾನ ಮಾಡ್ತಾ ಇದ್ದಾರೆ. ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ನಮ್ಮ ಕಲೀಗ್ಸ್ ಇವತ್ತಿನ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಗ್ರೌಂಡಲ್ಲಿ ಅಖಾಡದಲ್ಲಿ ಸಜ್ಜಾಗಿ ನಿಂತಿದ್ದಾರೆ. ಕ್ಷಣದ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಯಾಸಿರ್ ಪಠಾಣ್ ಕಾಂಗ್ರೆಸ್ ಅಭ್ಯರ್ಥಿ. ಯಾಸಿರ್ ಪಠಾಣ್ ಕಳೆದ ಬಾರಿ ಕೂಡ ಬಸವರಾಜ ಬೊಮ್ಮಾಯಿ ವಿರುದ್ಧ ಕಣಕ್ಕಿಳಿದು ಸೋಲುಕೊಂಡಿದ್ದರು ಒಂದು 30,000 ಅಂತರ ಮತದಲ್ಲಿ. ಆದರೆ ನಂತರ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿಗೆ ಇದೇ ಕ್ಷೇತ್ರದಲ್ಲಿ 8,000 ಮತ ಕೊತ್ತಾಗಿತ್ತು. ನೀನು ನೋಡೋದು ಕರೆಕ್ಟಾಗಿ ನೀನು ಹೇಳ್ತೀನಿ ಕಾಣಿಸಿಲ್ಲ ಅಂದ್ರೆ ನನ್ನ ಕ್ಯಾಮ್ರಾ ಮುಂದೆ ನಾವು ಮೂರು ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ 3 ಕಡೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ನಾವು ಮೂರು ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ 3 ಕಡೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ನಾವು ಮೂರು ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ಒಂದ್ ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಾವು 3 ಕಡೆ ಕೂಡ ಗೆಲ್ತೀವಿ ಎನ್ನುವಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಭ್ಯರ್ಥಿಗಳು ಕೂಡ ಅಷ್ಟೇ ನಮ್ಮ ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ ಎನ್ನುವಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರ. ಜೊತೆಗೆ ಒಂದಿಷ್ಟು ಜನ ಮತದಾರರು ಕೂಡ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಈಗ 11 ಗಂಟೆಗೆ ಸರಿಸುಮಾರು ಸಂಡೂರಿನಲ್ಲಿ 26% ಮತದಾನ ಪ್ರಕ್ರಿಯೆ ಆಗಿದೆ. ಜೊತೆಗೆ ಶಿಗ್ಗಾಂವಿಯಲ್ಲೂ ಕೂಡ ಮತದಾನ ಆಗಿದೆ 20%. ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ಬಿರುಸಿನ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲರೂ ಕೂಡ ಬಂದು ತಮ್ಮ ಅಭ್ಯರ್ಥಿಗಳಿಗೆ ಓಟನ್ನು ಹಾಕಿ ಗೆಲ್ಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಜನ ವೀಲ್ ಚೇರಲ್ಲಿ ಬಂದರು, ಪಾಪ ವಯೋವೃದ್ಧರು ಅವ್ರಿಗೆ ಬರೋಕ್ಕಾಗ್ತಿಲ್ಲ ಅಂಥವ್ರಿಗೆಲ್ಲ ಮನೆಯಲ್ಲೇ ಮತದಾನ ಮಾಡುವಂಥ ಹಕ್ಕಿದೆ, ಮಾಡ್ತಾರೆ. ಅಂದರೆ ಚುನಾವಣಾ ಆಯೋಗ ಅದು ಕೂಡ ವ್ಯವಸ್ಥೆ ಮಾಡಿದೆ. ಜೊತೆಗೆ ಚುನಾವಣಾ ಆಯೋಗ ಕೂಡ ಅಲ್ಲಿ
ಅಲ್ಲಿ ಏನು ಮತ ಹಾಕ್ತಾ ಇದ್ರಲ್ಲ ಆ ಒಂದು ಮತ ಹಾಕುವಂಥ ಬೂತ್ಗಳಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿದೆ. ಅಂದರೆ ಪೆಂಡಾಲ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಯಾರಿಗೂ ತೊಂದರೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇವೆಲ್ಲ ಆಯೋಜನೆಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ನಡೆಸ್ತಾ ಇದ್ರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕೂಡ ಅಲ್ಲಿ ಬಿಟ್ಬಿಟ್ಟಿದ್ದಾರೆ, ಸರ್ಪಗಾಲು ಹಾಕಿದ್ದಾರೆ. ಒಂದಿಷ್ಟು ಸೂಕ್ಷ್ಮ ವಲಯಗಳಿರ್ತವೆ, ಅಂಥ ಸಂದರ್ಭದಲ್ಲಿ ಯಾರೋ ಬಂದ್ಕೊಂಡು ಕಿರಿಕ್ ಮಾಡೋದು ಅಥವಾ ನನಗೆ ಹಾಗಾಯಿತು ಹೀಗಾಯಿತು, ನಮ್ಮ ಅಭ್ಯರ್ಥಿ ಇವ್ರಿಗೆ ಹಾಕಿ ಓಟು ಹಾಗೆಲ್ಲ ಹೇಳಿದ್ರೆ ಸಮಸ್ಯೆ ಆಗುತ್ತೆ, ಅವ್ರನ್ನ ಸೀದಾ ತುಂಬ್ಕೊಂಡು ಹೋಗ್ತಾರೆ. ಅದಕ್ಕೆ ಪೊಲೀಸ್ನವರು ಕೂಡ ಅಲ್ಲಿ ಸರ್ಪಗಾವಲು ಇರುವಂಥದ್ದು, ಪ್ಯಾರಾ ಮಿಲಿಟರಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡಿ ಅಲ್ಲಿ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಅವರಿಬ್ರು ಸಹೋದರಿಯರಂತ ಗೊತ್ತಾಗ್ತಾ ಇರುವಂಥದ್ದು ಕೂಡ ವೃದ್ಧರು, ಅವರು ಕೂಡ ಬಂದು ಓಟನ್ನು ಹಾಕ್ತಾ ಇದ್ರೆ, ಮೊಮ್ಮಕ್ಕಳವ್ರನ್ನ ಕೈ ಹಿಡ್ಕೊಂಡು ಬಂದು ಮತದಾನ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ರೆ. ಜೊತೆಗೆ ತಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು, ಒಂದು ವಿಶ್ವಾಸ ಇದೆ. ಈಗ ಈ ಅಭ್ಯರ್ಥಿಗಳಿಗೂ ತಾವೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸದ ಜೊತೆಗೆ ಈ ಪಾಪ ಈ ಮತದಾನ ಮಾಡ್ತಾರ, ಈ ಬಿಸಿಲು ಅಥವಾ ಈ ಬೆಳಗ್ಗೆ ಎತ್ಕೊಂಡು ಬಂದ್ಕೊಂಡು ಅವರಿಗೇನು ಅಂತ ವಿಶ್ವಾಸ, ತಮ್ಮ ಅಭ್ಯರ್ಥಿ ಗೆದ್ರೆ ತಮ್ಮ ಕ್ಷೇತ್ರವನ್ನ ಇಂಪ್ರೂವ್ ಮಾಡ್ತಾನೆ ಅನ್ನುವಂಥ ಆತ್ಮವಿಶ್ವಾಸ ಕೂಡ ಇದೆ. ನಾವು ಮೂರು ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ 3 ಕಡೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ನಾವು ಮೂರು ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ 3 ಕಡೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ನಾವು ಮೂರು ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ನೋಡಿ, ಒಂದ್ ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಾವು 3 ಕಡೆ ಕೂಡ ಗೆಲ್ತೀವಿ ಎನ್ನುವಂಥ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಭ್ಯರ್ಥಿಗಳು ಕೂಡ ಅಷ್ಟೇ, ನಮ್ಮ ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ ಎನ್ನುವಂಥ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರ. ಜೊತೆಗೆ ಒಂದಿಷ್ಟು ಜನ ಮತದಾರರು ಕೂಡ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಈಗ 11 ಗಂಟೆಗೆ ಸರಿಸುಮಾರು ಸಂಡೂರಿನಲ್ಲಿ 26% ಮತದಾನ ಪ್ರಕ್ರಿಯೆ ಆಗಿದೆ. ಜೊತೆಗೆ ಶಿಗ್ಗಾವಿಯಲ್ಲೂ ಕೂಡ ಮತದಾನ ಆಗಿದೆ 20%. ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ಬಿರುಸಿನ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲರೂ ಕೂಡ ಬಂದು ತಮ್ಮ ಅಭ್ಯರ್ಥಿಗಳಿಗೆ ಓಟನ್ನು ಹಾಕಿ ಗೆಲ್ಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಜನ ವೀಲ್ ಚೇರ್ ಅಲ್ಲಿ ಬಂದ್ರು, ಪಾಪ ವಯೋವೃದ್ಧರು, ಅವ್ರಿಗೆ ಬರೋಕ್ಕಾಗ್ತಿಲ್ಲ ಅಂಥವ್ರಿಗೆಲ್ಲ ಮನೆಯಲ್ಲೇ ಮತದಾನ ಮಾಡುವಂಥ ಹಕ್ಕಿದೆ, ಮಾಡ್ತಾರೆ. ಅಂದರೆ ಚುನಾವಣಾ ಆಯೋಗ ಅದು ಕೂಡ ವ್ಯವಸ್ಥೆ ಮಾಡಿದೆ. ಜೊತೆಗೆ ಚುನಾವಣಾ ಆಯೋಗ ಕೂಡ ಅಲ್ಲಿ ಏನು ಮತ ಹಾಕ್ತಾ ಇದ್ರಲ್ಲ ಆ ಒಂದು ಮತ ಹಾಕುವಂಥ ಬೂತ್ಗಳಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿದೆ. ಅಂದರೆ ಪೆಂಡಾಲ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಯಾರಿಗೂ ತೊಂದರೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ